ಬೆಂಗಳೂರಿನಲ್ಲಿ ಆಟೋ ಗ್ಯಾಸ್ನ ಕಗ್ಗಂಟು ಇನ್ನೂ ಹಾಗೆ ಇದೆ. ಚಾಲಕರ ಬದುಕಿಗೆ ತಟ್ಟಿದೆ ಈಗ ಈ ಒಂದು ಅಭಾವದ ಬಿಸಿ. ಅಂದ್ರೆ ಸಿಲಿಂಡರ್ ಅಭಾವದ ಬಿಸಿ ಈಗ ಆಟೋ ಚಾಲಕರಿಗೆ ಇನ್ನೂ ತಡ್ತಾನೇ ಇದೆ. ಆಟೋ ಗ್ಯಾಸ್ ಕಗ್ಗಂಟು ಹಾಗೆ ಇದೆ. ಬಂಕ್ಗಳ ಮುಂದೆ ಚಾಲಕರ ಪರದಾಟವನ್ನ ನೋಡೋಕ್ಕಾಗಲ್ಲ. ಮನೆಯಲ್ಲಿ ಒಲೆ ಉರಿಯದೆ ಕುಟುಂಬಸ್ಥರ ಕಣ್ಣೀರು ಕೂಡ ಹಾಕ್ತಾ ಇದ್ದಾರೆ. ಕ್ಯೂನಲ್ಲೇ ಕಳೀತಾ ಇರುತ್ತೆ, ಅಂದ್ರೆ ಕ್ಯೂನಲ್ಲೇ ಇವರು ಅರ್ಧ ದಿನ ಕಳೆದು ಹೋಗಿರುತ್ತೆ ಅಂತ ತಮ್ಮ ಅಳಲನ್ನ ತೋಡಿಕೊಳ್ತಾ ಇದ್ದಾರೆ. ದುಡಿಮೆ ಇಲ್ಲದೆ ಬೀದಿಗೆ ಬೀಳುವಂತಹ ಪರಿಸ್ಥಿತಿ ಈಗ ಚಾಲಕರದಾಗ್ಬಿಟ್ಟಿದೆ. ಮಕ್ಕಳ ಶಾಲಾ ಫೀಸ್, ಮನೆ ಬಾಡಿಗೆ ಎರಡನ್ನೂ ಯಾವುದನ್ನೂ ಕಟ್ಟೋಕ್ಕಾಗದೆ ಅಸಹಾಯಕತೆ ಆಗ್ಬಿಟ್ಟಿದೆ. ಸಿಲಿಕಾನ್ ಸಿಟಿಯಲ್ಲಿ ಆಟೋ ಚಾಲಕರ ಸಂಸಾರವೀಗ ಅತಂತ್ರ ಆಗೋಗ್ಬಿಟ್ಟಿದೆ. ರಾಜ್ ನ್ಯೂಸ್ ಮುಂದೆ ಕುಟುಂಬಸ್ಥರು ಅಳಲನ್ನು ತೋಡ್ಕೊಳ್ತಾ ಇದ್ರು. ನಮಗೆ ಈಗ ಆಟೋವನ್ನು ಓಡಿಸುವಂತಹ ನಮ್ಮ ಯಜಮಾನರಾಗಿರ್ಬೋದು ಅಥವಾ ನಮ್ಮ ಮನೆಯವರಾಗಿರಬಹುದು, ಈಗ ನಾವು ಮಕ್ಕಳಿಗೆ ಶಾಲಾ ಫೀಸನ್ನು ಕಟ್ಟಬೇಕು, ಮನೆ ಬಾಡಿಗೆಯನ್ನು ಕಟ್ಟಬೇಕು, ಇನ್ನಿರುವಂತಹ LIC ಲೈಫ್ ಇನ್ಶೂರೆನ್ಸ್ ಅಂತ ಹೋದ್ರೆ ಅದನ್ನು ಕಟ್ಟಬೇಕು. ಹೇಗೆ ನಾವು ಜೀವನ ಮಾಡೋದು, ನಮಗೇನು ಸಿಗ್ತಾ ಇಲ್ಲ ಅಂತೇಳಿ ತಮ್ಮ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ಜೊತೆಗೆ ಈ ಒಂದು ಆಟೋವನ್ನು ನಂಬಿಕೊಂಡು ಜೀವನ ಮಾಡ್ತಿದ್ದಂತಹ ಆಟೋ ಚಾಲಕರ ಕುಟುಂಬ ಈಗ ಬೀದಿಗೆ ಬಂದು ಬೀಳುವಂತಹ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ. ದುಡಿಮೆ ಇಲ್ಲ, ಬೀದಿಗೆ ಬೀಳ್ತಾ ಇದ್ದಾರೆ. ಅಂತಹ ಸ್ಥಿತಿಯಲ್ಲಿದ್ದಾರೆ ಆಟೋ ಚಾಲಕರು. ಇನ್ನೇನು ಈ ಒಂದು ಕುಟುಂಬಸ್ಥರ ಕಣ್ಣೀರು ಯಾವ ರೀತಿಯಾಗಿ ಆಕ್ರಂದನ ಅವ್ರಿಗೆ ಮುಗಿಲು ಮುಡ್ತಾ ಇದೆ ಅಂತಂದ್ರೆ, ಈಗ ನಮಗೆ ಈ ರೀತಿ ಆಗಿದೆ ಬಂಕ್ಗಳಲ್ಲಿ, ಆದರೆ ಗ್ಯಾಸ್ ಸಿಗ್ತಾ ಇಲ್ಲ, ನಾವು ಹೇಗೆ ಜೀವನ ಮಾಡೋದು, ಹೇಗೆ ದುಡಿಯೋದು ಅಂತ ಒಂದು ಕಡೆ ಆಟೋ ಚಾಲಕರು ಕಂಗಾಲಾಗಿದ್ದಾರೆ. ಆದರೆ ಅವರ ಮನೆಯವರು ಕೂಡ ಅಷ್ಟೇ ಇವಾಗ ಕಂಗಾಲಾಗಿ ಕೂತು ಬಿಟ್ಟಿದ್ದಾರೆ. ಯಾಕಂದ್ರೆ ಕ್ಯೂನಲ್ಲೇ ನಿಂತ್ಕೊಂಡಿರ್ತಾರೆ. ಬೆಳಗಿನ ಜಾವ 5 ಗಂಟೆ 3 ಗಂಟೆ 2 ಗಂಟೆಗೆ ಹೋಗಿ ನಿಂತ್ಕೊಳ್ತಾರೆ. ಆದರೂ ಕೂಡ ಗ್ಯಾಸ್ ಸಿಗಲ್ಲ. ಕ್ಯೂನಲ್ಲೇ ನಿಂತು ಅವರ ಅರ್ಧ ಜೀವನ ಅನ್ನೋದಕ್ಕಿಂತ ಪೂರ್ತಿ ಜೀವನ ಬರೀ ಈ ಗ್ಯಾಸನ್ನು ತೆಗೆದುಕೊಳ್ಳೋದ್ರಲ್ಲೇ ಮುಳುಗ್ ಹೋಗುತ್ತೆ ಆಟೋ ಚಾಲಕರದು. ಅಂತಹ ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ. ಈಗ ಸಿಲಿಕಾನ್ ಸಿಟಿಯಲ್ಲಿ ಆಟೋ ಚಾಲಕರ ಸಂಸಾರ ಈಗ ಅತಂತ್ರ ಆಗಿರೋದು, ಯಾವ ರೀತಿಯಾಗಿ ಅವರು ಆಕ್ರಂದನ ಮುಗಿಲು ಮುಡ್ತಾ ಇದೆ, ನಮಗೆ ಅಡುಗೆ ಮಾಡೋದಕ್ಕೂ ಕಷ್ಟ ಆಗ್ತಿದೆ, ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ಕಷ್ಟ ಆಗ್ತಿದೆ ಅಂತ ರಾಜ್ ನ್ಯೂಸ್ ಮುಂದೆ ಈಗ ಕುಟುಂಬಸ್ಥರು ಆಕ್ರಂದವನ್ನ ಜೊತೆಗೆ ಅಳಲನ್ನ ತೆಗೆದುಕೊಳ್ತಾ ಇರೋದು ಅಥವಾ ಅಳಲನ್ನ ತೋಡ್ಕೊಳ್ತಾ ಇರೋದು. ರಾಜ್ ನ್ಯೂಸ್ನ ಮುಂದೆ ಕುಟುಂಬಸ್ಥರು ಯಾವ ರೀತಿಯಾಗಿ ಮಾತನಾಡಿದ್ದಾರೆ, ಇದೆಲ್ಲವನ್ನು ಕೂಡ ನಮ್ಮ ಪ್ರತಿನಿಧಿ ವನಿತಾ ಅವರು ಪ್ರತ್ಯಕ್ಷವಾಗಿ ಮಾತನಾಡಿಸಿದ್ದಾರೆ. ಬನ್ನಿ ಅದನ್ನ ನೋಡ್ಕೊಂಡ್ಬರೋಣ. ಎಲ್ಲಿ ನೋಡಿದ್ರು ಕೂಡ ಗ್ಯಾಸ್ ಸಿಗ್ತಿಲ್ಲ ಅನ್ನುವಂಥ ಒಂದೇ ಮಾತುಗಳು ಕೇಳಿ ಬರ್ತಾ ಇರೋದು. ನಿಜಕ್ಕೂ ಇದು ಗ್ಯಾಸ್ ಸಮಸ್ಯೆ ಕೇವಲ ಸುದ್ದಿಯಲ್ಲ, ಇದು ಆಟೋ ಚಾಲಕರ ಕರಾಳ ಭವಿಷ್ಯದ, ಕರಾಳ ಜೀವನದ ಅನಾವರಣ, ಅದರಲ್ಲೂ ಕೂಡ ಸತ್ಯದ ಅನಾವರಣ ಅಂತಾನೆ ಹೇಳ್ಬೋದು. ನೀವೀಗ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಒಂದೆಡೆ ಸಾಲಿನಲ್ಲಿ ನಿಂತಿರುವ ಆಟೋಗಳು. ಯಾಕಪ್ಪ ಇದೆಲ್ಲ ಆಟೋಗಳು ಈಗ ನಿಂತಿದೆ ಅಂತ ನೋಡೋದಾದ್ರೆ, ಇವರಿಗೆ LPG ಗ್ಯಾಸ್ಗಳು, ಆಟೋ ಗ್ಯಾಸ್ಗಳು ಸಿಗದ ಕಾರಣದಿಂದಾಗಿ ತಮ್ಮ ಮನೆಯ ಮುಂದೆ ನಿಶ್ಚಲ ಸ್ಥಿತಿಯಲ್ಲಿ ಆಟೋಗಳನ್ನು ನಿಲುಗಡೆಯನ್ನು ಮಾಡಿರುವಂಥದ್ದು. ಒಂದೆಡೆ ಬೆಳಗ್ಗೆ ಮುಂಜಾನೆ 4ರಿಂದ 5 ಗಂಟೆಗೆ ಹೋಗಿ ಪೆಟ್ರೋಲ್ ಬಂಕ್ಗಳಲ್ಲಿ, ಜೊತೆಗೆ ಆಟೋ ಗ್ಯಾಸ್ಗಳಿಗಾಗಿ ಆಟೋ ಗ್ಯಾಸ್ ಬಂಕ್ಗಳಲ್ಲಿ ಕಾದು ಹೈರಾಣಾಗಿದ್ದಂತಹ ಚಾಲಕರು ಇದೀಗ ಬೇರೆ ದಾರಿ ಇಲ್ಲದೆ, ಕೊನೆಗೂ ಕೂಡ ಗ್ಯಾಸ್ ಸಿಗದೆ ಓಡಿಸಲಾಗದಂತಹ ಆಟೋಗಳನ್ನು ದುಸ್ಥಿತಿಗೆ ತಲುಪಿರುವಂಥ ಸ್ಥಿತಿ ಇದೀಗ ನಿರ್ಮಾಣವಾಗಿರುವಂಥದ್ದು. ಅವರು ದುಡಿದು ತಿಂದರೆ ಮಾತ್ರ ಇವರ ಜೀವನ ನಡೆಯುವಂಥದ್ದು. ಬನ್ನಿ ಅವರ ಕುಟುಂಬವನ್ನು ಕೂಡ ಮಾತನಾಡಿಸ್ತಾ ಹೋಗೋಣ. ನಿಜಕ್ಕೂ ಅವರ ಕುಟುಂಬ ಎಷ್ಟು ಹೀನ ಪರಿಸ್ಥಿತಿಗೆ ತಲುಪಿದೆ ಅನ್ನೋದು ನಿಜಕ್ಕೂ ಹೇಳ ತೀರದಾಗಿರುವಂಥದ್ದು. ಅಮ್ಮ, ನಿಮ್ಮ ಹೆಸರು? ನಮ್ಮ ಹೆಸರು ಧನಲಕ್ಷ್ಮಿ ಅಂತ. ಲಕ್ಷ್ಮಿ, ಯಾರು ನಿಮ್ಮ ಮನೇಲಿ ಆಟೋ ಓಡಿಸೋದಮ್ಮ? ನಮ್ಮ ಮೈದಾ. ಅವರನ್ನೇ ನಂಬಿ ಜೀವನ ಕುಟುಂಬ ನಡೀತಾ ಇರೋದು. ನಾವು 4-5 ಜನ ಇದ್ದೀವಿ. 5 ಜನಕ್ಕೆ ಅವ್ರು ಸಂಪಾದನೆ ಮಾಡ್ಕೊಂಡು ಬಂದ್ರೇ ಜೀವನ ಮಾಡೋದು. ಅಮ್ಮ, ಎಷ್ಟು ದಿನದಿಂದ ಈ ಆಟೋ ಇಲ್ಲೇ ನಿಂತಿರುವಂಥದ್ದು, ಗ್ಯಾಸ್ ಸಿಗ್ತಾ ಇಲ್ಲ ಅಂತ? 1 ವಾರದಿಂದ ಇದೆ. 1 ವಾರಕ್ಕೆ ನಾವು ಹೆಂಗೆ ಜೀವನ ಮಾಡೋಕ್ಕಾಗತ್ತೆ? 1 ವಾರದಿಂದಲೂ ಕೂಡ ಗ್ಯಾಸ್ ಸಿಗ್ತಾ ಇಲ್ವಮ್ಮ? ಗ್ಯಾಸೇ ಸಿಗ್ತಾ ಇಲ್ಲ. 3,000 ರೂಪಾಯಿ ಕೇಳ್ತಾರೆ. 3,000 ರೂಪಾಯಿ ದುಡಿಯೋಕೆ ಅದು ಗ್ಯಾಸ್ಗೆ ಖಾಲಿ ಆಗಿಬಿಡುತ್ತೆ. ನಾವು ಹೆಂಗೆ ಜೀವನ ಮಾಡೋಕ್ಕಾಗತ್ತೆ? ಈಗ ಬೆಳಗ್ಗೆ ಹೋದರೆ ಎಷ್ಟೊತ್ತಿಗೆ ಬರ್ತಾ ಇದ್ರು? ಫಸ್ಟ್ ಎಲ್ಲ ಎಷ್ಟು ದುಡಿತಾ ಇದ್ರು, ಇವಾಗ ಹೇಗಾಗಿದೆ? ಫಸ್ಟ್ ಗ್ಯಾಸ್ ಕಡಿಮೆ ಇರುವಾಗ ಸ್ವಲ್ಪ 1,000 ಏನೋ ಮಾಡ್ಕೊಂಡು ಬಂದರು. ಇವಾಗ 1,000 ಮಾಡೋದನ್ನ ಡಬಲ್ ಆಗಿ ಗ್ಯಾಸ್ಗೆ ಆಗಿಬಿಡತ್ತೆ. ಹೆಂಗೆ ಜೀವನ ಮಾಡೋದು? ಮಕ್ಕಳಿಗೆ ಹಾಲಿಗೆ ಅದಕ್ಕೆ ಇದಕ್ಕೆಲ್ಲ ತುಂಬ ತೊಂದರೆ ಆಗ್ತಾ ಇದೆ. ಸರ್, ನಿಮ್ಮ ಹೆಸರು?
ಸತೀಶ್ ಅಂತ. ಸರ್ ನಿಮ್ಮ ಮನೇಲಿ ಯಾರು ಆಟೋ ಓಡಿಸ್ತಾರೆ ಸರ್? ನಮ್ಮ ಮಾವನೇ ಅವರು. ನಿಮ್ಮ ಮಾವ ಓಡಿಸ್ತಾರೆ. ಸರ್ ಅವರು ಎಷ್ಟು ದಿನ ಆಯಿತು ಕೆಲ್ಸಕ್ಕೆ ಹೋಗಿ ಸರ್? ಆಯಿತು 1 ವಾರ ಆಯಿತು ಹೋಗಿ ಅವರು. 1 ವಾರ ಆಯಿತು. ಅವರೇ ಜೀವನಕ್ಕೆ ಆಧಾರ ನಿಮಗೆ? ಅವರೇ ಇರೋದು ಮನೆಗೆ ಒಬ್ಬರೇ. ನಂಗೆ ಕಾಲೇಟ್ ಆಗಿದೆ, ಹೋಗಲ್ಲ ಕೆಲಸಕ್ಕೆ. ಅವರು ಹೋಗ್ತಾ ಇದ್ದಾರೆ. ಇವಾಗ ಗ್ಯಾಸ್ ಇಲ್ಲ, ಏನಿಲ್ಲ, ಏನು ಮಾಡೋಂತ ಗೊತ್ತಿಲ್ಲ. ಅವರು 100 ರೂಪಾಯಿ ಆಗಿಬಿಟ್ಟಿದೆ ಗ್ಯಾಸ್ ರೇಟು. ಗ್ಯಾಸ್ ಸಿಗ್ತಾ ಇಲ್ಲ. ಅದು ಇವಾಗ ಮನೇಲಿ ಇದ್ದಾರೆ, ಅವ್ರು ಹೋಗಿಲ್ಲ ಇನ್ನು. ಇನ್ನು ಸರ್ ಇದು ಅಡುಗೆ LPG ಎಲ್ಲ ಸಿಗ್ತಾ ಇದೆಯಾ ಹೇಗೆ ಸರ್? ಇಲ್ಲ, ಅಡುಗೆ ಮಾಡಿದೆ 1,000 ರೂಪಾಯಿ ಮೇಲೆ ಆಗಿಬಿಟ್ಟಿದೆ ಗ್ಯಾಸು. ಹೆಂಗೆ ಸಿಗುತ್ತೆ ಹೇಳಿ ನೀವೇ? ಅದು ಸಪ್ಲೈ ಆಗ್ತಾ ಇದೆ ಹೇಗೆ? ಇಲ್ಲ, ಸಪ್ಲೈ ಆಯಿತು 3 ತಿಂಗಳಾಯ್ತು ಬುಕ್ ಮಾಡಿ, ಇನ್ನೂ ಬಂದಿಲ್ಲ. ಅದು ಒಂದೆಡೆ ಅಡುಗೆ ಒಲೆಗಳು ಉರಿತಾ ಇಲ್ಲ, ಇನ್ನೊಂದೆಡೆ ಅಡುಗೆಗೆ ಬೇಕಾಗುವಂತಹ ಪದಾರ್ಥಗಳನ್ನು ತೆಗೆದುಕೊಳ್ಳುವಂತಹ ಪರಿಸ್ಥಿತಿಯಲ್ಲೂ ಕೂಡ ಆಟೋ ಚಾಲಕರು ಇಂದು ಇಲ್ಲ. ಇವರ ಸಮಸ್ಯೆಗಳಿಗೆ ಪರಿಹಾರವನ್ನು ಒದಗಿಸಲಿ ಅಂತ ಕೇಳ್ಕೊಳ್ತಾ ಕ್ಯಾಮ್ರಾಮ್ಯಾನ್ ಶ್ರೀನಿವಾಸ್ ಜೊತೆ ವಿನುತಾ HL, ರಾಜ್ ನ್ಯೂಸ್ ಕನ್ನಡ, ಬೆಂಗಳೂರು.